ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಪೂಜಾ. ಇವತ್ತು ಶುಕ್ರವಾರ ಬೆಳಿಗ್ಗೆ ನನ್ನ ಡೈಲಿ ರೊಟೀನ್ ಹೆಂಗಿರುತ್ತೆ ಅಂತ ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಬೆಳಗಿನ ತಿಂಡಿಗೆ ಶಾವಿಗೆ ಉಪ್ಪಿಟ್ಟು ಹಾಗೆ ಲಂಚ್ ಪ್ರಿಪರೇಷನ್ ಎಲ್ಲ ಹೇಗೆ ಮಾಡ್ಕೋತೀನಿ ಅಂತ ಕೂಡ ಶೇರ್ ಮಾಡ್ತೀನಿ. ಇವತ್ತು ಶುಕ್ರವಾರ ಬೆಳಗ್ಗೆನೇ ಪೂಜೆ ಮುಗಿಸ್ಕೋಬೇಕಾಗಿತ್ತು. ಕರೆಂಟ್ ಇರಲಿಲ್ಲ, ಹಾಗಾಗಿ ಗೀಸರ್ ಕೂಡ ಆನ್ ಮಾಡೋಕ್ಕಾಗಿರಲಿಲ್ಲ. ಅದಕ್ಕೋಸ್ಕರ ಬೆಳಗ್ಗೆನೇ ತಿಂಡಿ ಎಲ್ಲ ಮುಗಿಸ್ಕೊಂಡು ಆ ನಂತರ ಪೂಜೆ ಮುಗಿಸ್ಕೊಳ್ಳೋಣ ಅಂತ ಇಲ್ಲಿ ಬೆಳಗ್ಗೆನೇ ತಿಂಡಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಇವತ್ತಿನ ತಿಂಡಿ ಶಾವಿಗೆ ಉಪ್ಪಿಟ್ಟು. ಅದಕ್ಕೆ ಬೇಕಾಗಿರುವಂಥ ತರಕಾರಿನೆಲ್ಲ ನೀರಿನಲ್ಲಿ ಹಾಕಿ ಎತ್ತಿಟ್ಕೊಂಡಿರ್ತೀನಿ. ಆಲ್ರೆಡಿ ಒಂದ್ಸರಿ ವಾಶ್ ಮಾಡಿಕೊಂಡು ಫ್ರಿಜ್ನಲ್ಲಿ ಸ್ಟೋರ್ ಮಾಡ್ಕೊಂಡಿರ್ತೀನಿ. ಈ ರೀತಿ ಬಳಸ್ಕೊಳ್ಳುವಾಗ ಸ್ವಲ್ಪ ನೀರಿನಲ್ಲಿ ಹಾಕಿ ಆ ನಂತರ ಕಟ್ ಮಾಡ್ಕೋತೀನಿ. ಇಲ್ಲಿ ಕ್ಯಾರೆಟ್, ಬೀನ್ಸ್, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿನ ನೀರಿನಲ್ಲಿ ಹಾಕಿ ಎತ್ತಿಟ್ಕೊಂಡು ಹಾಗೆ ಸೈಡಲ್ಲಿ ಒಗ್ಗರಣೆಗೆ ಕರಿಬೇವಿನ ಸೊಪ್ಪು ಹಾಗೆ ಸ್ವಲ್ಪ ಈರುಳ್ಳಿ ಕೂಡ ಬೇಕಾಗುತ್ತೆ. ಅದನ್ನು ಕೂಡ ಸಿಪ್ಪೆನೆಲ್ಲ ತೆಗೆದು ಎತ್ತಿಟ್ಕೊಂಡಿದ್ದೀನಿ. ಇವಾಗ ಆದಷ್ಟು ಕ್ಯಾರೆಟ್ ಮತ್ತು ಬೀನ್ಸ್ನ ಸಣ್ಣದಾಗಿಯೇ ಕಟ್ ಮಾಡ್ಕೋತೀನಿ. ಇದನ್ನು ಸೆಪ್ರೇಟಾಗಿ ಬೇಯಿಸ್ಕೊಂಡು ಹಾಕ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ. ಡೈರೆಕ್ಟಾಗಿ ಒಗ್ಗರಣೆಗೆ ಹಾಕಿ ಬೇಯಿಸ್ಕೋಬೋದು. ಹಾಗಾಗಿ ಆದಷ್ಟು ಸಣ್ಣದಾಗಿಯೇ ಕಟ್ ಮಾಡ್ಕೋತೀನಿ. ಹಾಗೆ ಈರುಳ್ಳಿನೂ ಕೂಡ ಸಣ್ಣದಾಗಿಯೇ ಕಟ್ ಮಾಡ್ಕೋತಾ ಇದ್ದೀನಿ. ಈರುಳ್ಳಿನ ಸಣ್ಣದಾಗಿಯೂ ಉದ್ದುದಾಗಿಯೂ ಕೂಡ ಕಟ್ ಮಾಡ್ಕೋಬೋದು. ಬೇರೆ ಥರ ಶಾವಿಗೆ ಇರುತ್ತಲ್ವ, ಅಂದರೆ MTR ಶಾವಿಗೆ ಇರುತ್ತಲ್ವ, ನಾವು ಡ್ರೈ ರೋಸ್ಟ್ ಮಾಡಿಕೊಂಡು ಆನಂತರ ಮಾಡ್ಕೊಳ್ಳುವಂಥ ಶಾವಿಗೆ ಉಪ್ಪಿಟ್ಟಿಗೆ ಈರುಳ್ಳಿನ ಉದ್ದುದಾಗಿ ಕಟ್ ಮಾಡಿರ್ತೀನಿ. ಬಟ್ ಈ ರೀತಿ ಶಾವಿಗೆ ಇರುತ್ತೆ ನೋಡಿ, ಬೇಯಿಸ್ಕೊಂಡು ಮಾಡ್ಕೊಳ್ಳುವಂತಹ ಶಾವಿಗೆ, ಅದಕ್ಕೆ ಆದಷ್ಟು ಸಣ್ಣದಾಗಿಯೇ ಕಟ್ ಮಾಡ್ಕೋತೀನಿ. ಕೊತ್ತಂಬರಿ ಸೊಪ್ಪನ್ನು ಕೂಡ ಕಟ್ ಮಾಡಿಕೊಂಡು ಮೊದಲು ಒಗ್ಗರಣೆಗೆ ಏನೇನು ಹಾಕೋತೀನಲ್ವ ಅದನ್ನೆಲ್ಲ ಈ ಚಾಪಿಂಗ್ ಬೋರ್ಡ್ನಲ್ಲಿ ಮೊದಲೇನೆ ಇಟ್ಕೊಂಡಿರ್ತೀನಿ. ಅಂದರೆ ಸ್ಟಾರ್ಟಿಂಗ್ 1 by 1 ತರಕಾರಿನ ಜೋಡಿಸ್ಕೊಂಡಿರ್ತೀನಿ. ನಾವು ಬಳಸ್ಕೊಳ್ಳೋವಾಗ ತುಂಬ ಈಸಿಯಾಗಿ ಬಳಸ್ಕೋಬೋದು ಅಂತ, ಅಂದರೆ ಡೈರೆಕ್ಟಾಗಿ ನಾವು ಒಗ್ಗರಣೆಗೆ ಹಾಕ್ಕೋಬೋದು ಅಂತ. ಹಾಗೆ ಇಲ್ಲಿ ಒಂದು ದೊಡ್ಡ ಪಾತ್ರೆಗೆ 4 ಕಪ್ನಷ್ಟು ನೀರು, ಸ್ವಲ್ಪ ಉಪ್ಪು ಹಾಗೆ ಸ್ವಲ್ಪ ಎಣ್ಣೆನ ಹಾಕಿ ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ. ಅದು ಕಾಯೋ ಅಷ್ಟರಲ್ಲಿ, ಅಂದರೆ ಕುದಿಯೋ ಅಷ್ಟರಲ್ಲಿ ನಾವು ಯಾವ ಕಪ್ನಲ್ಲಿ ನೀರನ್ನು ತೊಗೊಂಡಿದ್ವಿ ಅಲ್ವಾ ಅದೇ ಕಪ್ನಲ್ಲಿ 2 ಕಪ್ನಷ್ಟು ಶಾವಿಗೆನ ಅಳತೆ ಮಾಡಿಕೊಂಡು ಸೇರಿಸ್ಕೊತಾ ಇದ್ದೀನಿ. 2 ಕಪ್ನಷ್ಟು ಈ ಶಾವಿಗೆಗೆ 4 ಕಪ್ನಷ್ಟು ನೀರನ್ನು ಹಾಕಿದ್ರೆ ಸ್ವಲ್ಪವೂ ಕೂಡ ಅಂಟಂಟು ಥರ ಆಗೋದಿಲ್ಲ, ತುಂಬ ಬೆಂದೋಗುತ್ತೆ ಅನ್ನೋ ಹಾಗಿಲ್ಲ. ನೀಟಾಗಿ ಬೇಯುತ್ತೆ. ಹಾಗೆ ನೀರನ್ನೆಲ್ಲ ಶೋಧಿಸಿದಾಗ ನೀಟಾಗಿ ನೀರೆಲ್ಲ ಹೋಗುತ್ತೆ ಅಂತ ಸ್ವಲ್ಪ ಜಾಸ್ತಿನೇ ನೀರನ್ನ ಹಾಕಿ ಈ ಶಾವಿಗೆನ ಬೇಯಿಸ್ಕೊತೀನಿ. ಕುದಿಯೋ ಹಂತದಲ್ಲಿ, ಅಂದರೆ ಇನ್ನೇನು ಕುದಿಯೋದಕ್ಕೆ ಸ್ಟಾರ್ಟ್ ಆಗ್ತಾ ಇದೆ ಅನ್ನೋವಾಗ ಈ ಶಾವಿಗೆನ ಹಾಕಿ 1-2ರಿಂದ 3 ನಿಮಿಷಗಳ ಕಾಲ ಬೇಯಿಸ್ಕೊಂಡ್ರೆ ಸಾಕು. 3 ನಿಮಿಷ ಆದಮೇಲೆ ಇದನ್ನು ಈ ರೀತಿ ತೂತುನ್ ಬೋಸಿ ಇರುತ್ತಲ್ವ ಸ್ಟ್ರೈನರ್, ಅದಕ್ಕೆ ಹಾಕಿ ನೀರನ್ನೆಲ್ಲ ಶೋಧಿಸ್ಕೋಬೇಕು. ಇದನ್ನೆಲ್ಲ ಶೋಧಿಸ್ಕೊಂಡಿದ ನಂತರ ಇದ್ರ ಮೇಲೆ ಸ್ವಲ್ಪ ತಣ್ಣೀರನ್ನ ಹಾಕೋತಾ ಇದ್ದೀನಿ. ಕೋಲ್ಡ್ ವಾಟರ್ ಅಲ್ಲ, ನಾರ್ಮಲ್ ಆಗಿ ಇರುತ್ತಲ್ವ ವಾರ್ಮ್ ವಾಟರ್, ತಣ್ಣೀರು, ಅದನ್ನೇ ಹಾಕಿ ಚೆನ್ನಾಗಿ ರೀತಿ ಮಿಕ್ಸ್ ಮಾಡ್ಕೊಳ್ಳೋದು. ಇಲ್ಲ ಅಂತಂದರೆ ಅದ್ರ ಬಿಸಿ ಶಾಖ ಇರುತ್ತಲ್ವ ಅದಕ್ಕೇ ಕೆಳಭಾಗದಲ್ಲಿ ಸ್ವಲ್ಪ ಬೇಗ ಬೆಂದೋಗೋ ಥರ ಆಗಿಬಿಡುತ್ತೆ. ತಣ್ಣೀರನ್ನ ಹಾಕಿದ್ರೆ ತುಂಬಾ ಉದ್ರುದ್ರಾಗಿ ಬರುತ್ತೆ. ಅದಕ್ಕೋಸ್ಕರ ತಣ್ಣೀರನ್ನ ಹಾಕ್ಕೋಬೇಕು. ಹಾಗೆ ಸೈಡಲ್ಲಿ ಹಾಲನ್ನು ಕೂಡ ಕಾಯಲಿಕ್ಕೆ ಇಟ್ಕೊಂಡು ಇಲ್ಲಿ ಶಾವಿಗೆ ಉಪ್ಪಿಟ್ಟು ಮಾಡ್ಕೊಳ್ಳೋದಕ್ಕೆ ಶಾವಿಗೆನ ಬೇಯಿಸ್ಕೊಂಡಿದ್ದೆ ಅಲ್ವಾ ಅದೇ ಪಾತ್ರೆನ ತೊಳೆದಿಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕಿ ಅದಕ್ಕಾದ ನಂತರ ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಉದ್ದಿನಬೇಳೆನ ಹಾಕಿ ಇದನ್ನು ಕ್ರಿಸ್ಪಿಯಾಗಿ ಆಗೋ ತನಕ ಫ್ರೈ ಮಾಡ್ಕೋಬೇಕು. ನಂತರ ಇದಕ್ಕೆ ಹಸಿಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂತಹ ಈರುಳ್ಳಿನ ಹಾಕಿ ಇದನ್ನು ಸ್ವಲ್ಪ ಹೊತ್ತು ಹೀಗೇನೆ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೋತಾ ಇದ್ದೀನಿ. ಈರುಳ್ಳಿ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗ್ತಾ ಇದೆ ಅನ್ನುವಾಗ ಇಲ್ಲಿ ಹಸಿ ಬಟಾಣಿನ ಸೇರಿಸ್ಕೊಂಡಿದ್ದೀನಿ. ಹಸಿ ಬಟಾಣಿನ ಸೆಪ್ರೇಟಾಗಿ ಬೇಯಿಸ್ಕೊಂಡು ಸೇರಿಸ್ಕೋಬೋದು. ಅದೊಂದು ಸರಿ ಯಾಕೆ ಅಂತ ಈ ರೀತಿ ಈರುಳ್ಳಿನ ಹಾಕಿದ ಸ್ವಲ್ಪ ಹೊತ್ತಿಗೆ ಹಸಿ ಬಟಾಣಿನ ಹಾಕಿ ಈ ರೀತಿ ಫ್ರೈ ಮಾಡಿಕೊಂಡ್ರೆ ಹಸಿ ಬಟಾಣಿ ಕೂಡ ತುಂಬ ಚೆನ್ನಾಗಿ ಬೇಯುತ್ತೆ. ಅದನ್ನು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಂಡಿದ ನಂತರ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಕ್ಯಾರೆಟ್, ಬೀನ್ಸ್ ಹಾಗೆ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಂಡು ಹಾಗೆ ಚಿಟಿಕೆಯಷ್ಟು ಅರಿಶಿನ ಪುಡಿನೂ ಕೂಡ ಹಾಕಿ ಚೆನ್ನಾಗಿ ಇದನ್ನು ಮೀಡಿಯಮ್ ಫ್ಲೇಮ್ನಲ್ಲೇ ಇಟ್ಕೊಂಡು ಫ್ರೈ ಮಾಡ್ಕೋಬೇಕು. ಆದಷ್ಟು ಎಣ್ಣೆನಲ್ಲೇ ತರಕಾರಿ ಎಲ್ಲ ತುಂಬ ಚೆನ್ನಾಗಿ ಬೆಂದಿರಬೇಕು. ಅಲ್ಲಿ ತನಕ ಅದನ್ನು ಫ್ರೈ ಮಾಡಿಕೊಂಡು ನಂತರ ಈ ಬೇಯಿಸಿ ನೀರನ್ನೆಲ್ಲ ಶೋಧಿಸಿ ಇಟ್ಕೊಂಡಿರುವಂತಹ ಶಾವಿಗೆನ ಹಾಕಿ ಅದ್ರ ಮೇಲೆ ಸ್ವಲ್ಪ ನಿಂಬೆಹಣ್ಣಿನ ರಸ, ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡ್ರೆ ತುಂಬಾ ಸಿಂಪಲ್ಲಾಗಿ ಉದ್ರುದ್ರಾಗಿ ಟೇಸ್ಟಿಯಾಗಿ ಬರುವಂತಹ ಶಾವಿಗೆ ಉಪ್ಪಿಟ್ಟು ರೆಡಿಯಾಗಿರುತ್ತೆ. ಇದಕ್ಕೆ ಚಟ್ನಿ ಅಂತೂ ಪರ್ಫೆಕ್ಟ್ ಕಾಂಬಿನೇಷನ್, ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ನೀವು ಕೂಡ ಒಂದ್ಸಾರಿ ಟ್ರೈ ಮಾಡಿ. ನಾನು ಮೊದಲು ಈ
ಚಿಕ್ಕ ಚಿಕ್ಕ ಶಾವಿಗೆ ಬರುತ್ತಲ್ವ, ಶಾವಿಗೆ ಪಾಯಸಕ್ಕೆ ಹಾಕುವಂತಹ ಶಾವಿಗೆ, ಅದನ್ನು ಬಳಸ್ಕೊಂಡು ಮಾಡ್ಕೋತಿದ್ದೆ. ಬಟ್ ಈ ರೀತಿ ಮಾಡಿದ್ದು ನಮ್ಮ ಮನೆಯಲ್ಲಿ ಎಲ್ಲರಿಗೂ ಕೂಡ ತುಂಬ ಇಷ್ಟ ಆಯಿತು. ಸೊ ಹಾಗಾಗಿ ನೆಕ್ಸ್ಟ್ ಟೈಮಿಂದ ಇದೇ ಶಾವಿಗೆಯಿಂದ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಮನೆಯಲ್ಲೇ ಒತ್ತು ಶಾವಿಗೆ ಮಾಡಿಕೊಂಡು ಕೂಡ ಈ ರೀತಿ ಶಾವಿಗೆ ಉಪ್ಪಿಟ್ಟನ್ನ ಮಾಡ್ಕೋಬೋದು. ಅದು ಕೂಡ ತುಂಬ ಟೇಸ್ಟಿಯಾಗಿರುತ್ತೆ. ಆಲ್ರೆಡಿ ಒಂದು ಸಾರಿ ಶೇರ್ ಮಾಡಿದ್ದೀನಿ ಅಂತ ಅನ್ಕೋತೀನಿ. ಇನ್ನು ಮುಂದಿನ ವೀಡಿಯೋಗಳಲ್ಲಿ ಆ ರೆಸಿಪಿ ಕೂಡ ಇನ್ನೊಂದು ಸಾರಿ ಶೇರ್ ಮಾಡ್ತೀನಿ. ಮನೆಯವ್ರಿಗೆಲ್ಲ ತಿಂಡಿ ಹಾಕ್ಕೊಟ್ಟು ಅಷ್ಟರಲ್ಲಿ ಕರೆಂಟ್ ಕೂಡ ಬಂದಿತ್ತು. ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಇಲ್ಲಿ ರಂಗೋಲಿನ ಹಾಕ್ತಾಯಿದ್ದೀನಿ. ಇವತ್ತು ಲೇಟಾಗಿ ಪೂಜೆ ಆಯಿತು. ಕರೆಂಟ್ ಬರದೇ ಇರೋ ಕಾರಣ ಈ ರೀತಿ ಲೇಟಾಗಿ ಮಾಡಿಕೊಳ್ಳೋ ಹಾಗಾಯಿತು. ಹಾಗಾಗಿ ಲೇಟಾಗಿಯೇ ಇಲ್ಲಿ ರಂಗೋಲಿನ ಹಾಕ್ತಾ ಇರೋದು. ಇವತ್ತಿನ ರಂಗೋಲಿ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ತುಂಬ ಸಿಂಪಲ್ಲಾಗಿ ರಂಗೋಲಿನ ಹಾಕ್ಕೋಬೋದು. ಎರಡೆಳೆ ರಂಗೋಲಿನ ಹೇಗೆ ಹಾಕ್ಕೊಳ್ಳೋದು ಅಂತ ಆಲ್ರೆಡಿ ಶೇರ್ ಮಾಡಿದ್ದೀನಿ. ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಹೋಗಿ ಚೆಕ್ ಮಾಡಿ. ಹಾಗೆ ಇವತ್ತು ರಂಗೋಲಿನ ಚುಕ್ಕಿ ಇಟ್ಟು ಹಾಕ್ತಾಯಿದ್ದೀನಿ. ಅಂದರೆ ನಾರ್ಮಲ್ ಆಗಿ 5ರಿಂದ 3 ಮಧ್ಯದಲ್ಲಿ ಚುಕ್ಕಿನ ಇಟ್ಕೋತೀವಲ್ವ, ಆ ರೀತಿ ಇಡೋದು. ಅದಕ್ಕೆ ಸ್ವಲ್ಪ ಎಕ್ಸ್ಟ್ರಾ ಡಿಸೈನ್ ಮಾಡ್ಕೊಳ್ಳೋದು. ಸ್ವಲ್ಪ ಕ್ರಿಯೇಟಿವ್ ಆಗಿದ್ದರೆ ಏನಾದ್ರೂ ಡಿಸೈನ್ ಮಾಡ್ಕೋಬೋದು. ಕೆಲವೊಂದು ಬೇಸಿಕ್ ಡಿಸೈನ್ಸ್ನ ಕಲ್ತ್ಕೊಂಡ್ಬಿಟ್ರೆ ನಾವು ಚಿಕ್ಕ ರಂಗೋಲಿನ ದೊಡ್ಡದಾಗಿ ಮಾಡ್ಕೊಳ್ತಾ ಹೋಗ್ಬೋದು. ನೋಡಿ, ಇದು ಎಷ್ಟು ಚಿಕ್ಕ ರಂಗೋಲಿ ಅಲ್ವಾ, ಇದನ್ನು ಇನ್ನೂ ದೊಡ್ಡದಾಗಿ ಮಾಡ್ಕೋಬೋದು. ಈ ಮೇಲ್ಗಡೆ ಎಲ್ಲ ನಾವು ದೀಪ ಥರ ಬಿಡೋದು, ಹಾಗೆ ಈ ಫ್ಲವರ್ ಪಾಟ್ಸ್ ಥರ ಏನಾದರೂ ಹಾಕೋದು, ಇಲ್ಲ ಕಮಲ ಥರ ಬರುತ್ತಲ್ವ, ಈ ರೀತಿ ಪೆಟಲ್ಸ್ ಎಲ್ಲ ಹಾಕಿ ದೊಡ್ಡದಾಗಿ ರಂಗೋಲಿನ ಬಿಟ್ಕೊಳ್ತಾ ಹೋಗ್ಬೋದು. ಹಾಗೆ ಈ ರೀತಿ ಚಕ್ಲಿ ಥರ ಒಂದು ರೌಂಡ್ ಶೇಪ್ ಆಗಿ ಹಾಕ್ತೀವಲ್ವ, ಅದನ್ನು ಹಾಕಿ ಈ ರೀತಿ ಪೆಟಲ್ಸ್ ಎಲ್ಲ ಹಾಕಿದ್ರೆ ಅದು ಕೂಡ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇವತ್ತು ಇಷ್ಟು ಸಿಂಪಲ್ ಆಗೇನೆ ರಂಗೋಲಿನ ಹಾಕಿದ್ದೆ, ಕ್ಯೂಟಾಗಿ ಕಾಣಿಸ್ತಾ ಇತ್ತು. ಈ ಎಕ್ಸ್ಟ್ರಾ ಹಾಕಿದ್ದೀನಲ್ವ ಕಮಲ ಥರ, ಅದನ್ನು ಹಾಕ್ತಾ ಇದ್ರೆ ಡೈಲಿ ರಂಗೋಲಿಗೆ ಅಂದ್ರೆ ಪುಟ್ಟ ರಂಗೋಲಿ, ಕ್ಯೂಟಾಗಿರುವಂಥ ರಂಗೋಲಿ ಥರ ಕಾಣಿಸುತ್ತೆ. ದೊಡ್ಡದಾಗಿ ಬೇಕು ಅಂದರೆ ಈ ರೀತಿ ನಾವು ಕಮಲ ಥರ, ಚಕ್ಲಿ ಥರ ಏನಾದರೂ ಹಾಕ್ಕೊಂಡು ರಂಗೋಲಿ ಡಿಸೈನ್ಸ್ನ ಜಾಸ್ತಿ ಮಾಡ್ಕೊಳ್ತಾ ಹೋಗ್ಬೋದು. ಹಾಗೆ ಇಲ್ಲಿ ಪೂಜೆ ಮಾಡ್ಕೊಳ್ಳೋದಕ್ಕೂ ಕೂಡ ರೆಡಿ ಮಾಡ್ಕೋತಾ ಇದ್ದೀನಿ. ಬೆಳಿಗ್ಗೆನೇ ಪೂಜೆ ಮುಗಿಸ್ಕೊಂಡ್ರೆ ಎಲ್ಲರಿಗೂ ಕೂಡ ಏನೋ ಪಾಸಿಟಿವ್ ವೈಬ್ಸ್ ಇರುತ್ತೆ. ಬಟ್ ಇವತ್ತು ಸ್ವಲ್ಪ ಲೇಟಾಗಿ ಆಯಿತು. ಲೇಟಾಗಿ ಅಂದರೆ 9 ಗಂಟೆ 10 ಗಂಟೆ ಹಂಗೆ. ಬೆಳಿಗ್ಗೆನೇ ಪೂಜೆ ಮಾಡಿಕೊಂಡ್ರೆ ಆ ಗಂಧದ ಕಡ್ಡಿ ಸ್ಮೆಲ್ ಆಗಿರ್ಬೋದು, ಹಾಗೆ ಕರ್ಪೂರದ ಆರತಿ ಬೆಳಗ್ದಾಗ ಅದ್ರ ಘಮ ಆಗಿರ್ಬೋದು, ಹಾಗೆ ಸಾಂಬ್ರಾಣಿ ಎಲ್ಲ ಹಾಕಿದಾಗ ಅದ್ರ ಘಮ ಆಗಿರ್ಬೋದು, ಮನೆ ತುಂಬ ತುಂಬಿಕೊಂಡಿರತ್ತೆ. ಬೆಳಿಗ್ಗೆ ಬೇರೆಯವ್ರು ಎದ್ದೇಳುವಾಗ್ಲೂ ಕೂಡ ಎಷ್ಟು ಪಾಸಿಟಿವ್ ಆಗಿ ಎದ್ದೇಳ್ತಾರೆ ಗೊತ್ತಾ, ತುಂಬಾ ಚೆನ್ನಾಗಿರತ್ತೆ. ಮನೆ ವಾತಾವರಣ ಕೂಡ ತುಂಬಾ ಚೆನ್ನಾಗಿರುತ್ತೆ. ಆದಷ್ಟು ಬೆಳಗ್ಗೆನೇ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀನಿ. ಇಲ್ಲ ಅಂತಂದರೆ ಕೆಲವೊಂದು ಸಾರಿ ನಾವು ಹೇಗೆ ಅಂದ್ಕೊಂಡ್ರೂ ಕೂಡ ಲೇಟಾಗಿ ಆಗಿಬಿಡುತ್ತೆ. ಹಾಗೆ ತೆಂಗಿನಕಾಯಿ ಚಿಪ್ಪನ್ನ ಈ ರೀತಿ ಗ್ಯಾಸಿಂದ ಸುಟ್ಕೊಂಡು ಇದನ್ನು ಈ ರೀತಿ ಕೆಂಡ ಮಾಡಿಕೊಂಡು ಅದಕ್ಕೆ ಸಾಂಬ್ರಾಣಿ, ಸ್ವಲ್ಪ ಲವಂಗ ಹಾಕೋತೀನಿ. ಒಳ್ಳೆ ಫ್ರೇಗ್ರೆನ್ಸ್ ಬರುತ್ತೆ. ಸಾಂಬ್ರಾಣಿ ಹಾಕಿದ್ರೆ ಅದೇ ಒಳ್ಳೆ ಫ್ರೇಗ್ರೆನ್ಸ್ ಬಂದಿರುತ್ತೆ. ಇನ್ನು ಇದನ್ನೆಲ್ಲ ಹಾಕ್ಕೊಂಡ್ರೆ ಇನ್ನೂ ಒಳ್ಳೆ ಫ್ರೇಗ್ರೆನ್ಸ್ ಇರುತ್ತೆ. ಇವತ್ತು ಶುಕ್ರವಾರ ಅಲ್ವಾ, ಅದಕ್ಕೆ ಬಿಳಿ ಸಾಸಿವೆ ಎಲ್ಲ ಹಾಕಿ ಸ್ವಲ್ಪ ಸಿಡಿಸ್ಕೋತಾ ಇದ್ದೀನಿ. ಅಂದರೆ ಇನ್ನೂ ಪಾಸಿಟಿವ್ ಆಗಿ ಮನೆ ತುಂಬಿರಲಿ ಅಂತ. ಅದನ್ನು ಮೇನ್ ಡೋರ್ ಇದೆ ಅಲ್ವಾ, ಅಲ್ಲಿಗೆ ತೊಗೊಂಡೋಗಿಟ್ಟು ಹಾಗೆ ಇಲ್ಲಿ ಸ್ವಲ್ಪ ಹೊತ್ತು ಭಗವದ್ಗೀತೆನ ಓದ್ಕೊಂಡು ಕೂತಿರ್ತೀನಿ. ಹಾಗೆ ಇನ್ನೂ ಸ್ವಲ್ಪ ಪುಸ್ತಕಗಳನ್ನು ಕೂಡ ಸ್ವಲ್ಪ ಓದಿ ಅದನ್ನು ಕೂಡ ಮುಗಿಸ್ಕೊಂಡಿದ್ದಾಯಿತು. ಇವತ್ತು ಆಲ್ರೆಡಿ ಎಲ್ಲ ತಿಂಡಿ ಮಾಡೋ ಕೆಲಸ ಎಲ್ಲ ಮುಗ್ದೋಗಿತ್ತಲ್ವ, ಸೊ ಹಾಗಾಗಿ ಸ್ವಲ್ಪ ಜಾಸ್ತಿನೇ ಟೈಮ್ ಸಿಕ್ತು ನನಗೆ ಕಾನ್ಸಂಟ್ರೇಟ್ ಮಾಡಿ ಓದೋದಕ್ಕೆ ಅಂತ. ಹಾಗೆ ಪೂಜೆನೂ ಕೂಡ ಮುಗಿಸ್ಕೊಂಡು ನಾನು ಕೂಡ ಬ್ರೇಕ್ಫಾಸ್ಟ್ ಮಾಡೋದಕ್ಕೆ ಬಂದಿದ್ದೀನಿ. ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು. ಬಿಸಿ ಇರೋವಾಗಲೂ ಕೂಡ ತುಂಬಾ ಚೆನ್ನಾಗಿತ್ತು, ತಣ್ಣಗಾದ್ರೂ ಕೂಡ ತುಂಬಾ ಚೆನ್ನಾಗಿತ್ತು ಈ ಶಾವಿಗೆ ಉಪ್ಪಿಟ್ಟು. ಹಾಗೆ ಸ್ವಲ್ಪ ಕಾಫಿ ಮಾಡ್ಕೊಂಡು ಕುಡಿದು ಇನ್ನು ಬೇರೆ ಕೆಲಸಗಳಿರುತ್ತೆ. ಅಂದರೆ ಬಟ್ಟೆ ವಾಶ್ ಮಾಡೋದಕ್ಕೆ ಹಾಕೋದಾಗಿರ್ಬೋದು, ಹಾಗೆಯೇ ನಂದು ಯೂಟ್ಯೂಬ್ ಕೆಲಸ, ಇನ್ಸ್ಟಾಗ್ರಾಮ್ ಕೆಲಸ, ಎಡಿಟಿಂಗ್ ಕೆಲಸ, ಅದನ್ನೆಲ್ಲ ಲ್ಯಾಪ್ಟಾಪಲ್ಲಿ ಸೇವ್ ಮಾಡ್ಕೊಳ್ಳೋದು, ಈ ಥರದ್ದು ಎಕ್ಸ್ಟ್ರಾ ಕೆಲಸಗಳಿದ್ದೇ ಇರುತ್ತೆ. ಹಾಗೆ ಏನಾದ್ರೂ ಸ್ಟಿಚಿಂಗ್ ಕೆಲಸ ಇದ್ದರೆ ಅದನ್ನು ಕೂಡ ಮುಗಿಸ್ಕೊಳ್ಳೋ ಅಷ್ಟರಲ್ಲಿ ಆಲ್ಮೋಸ್ಟ್ ನನಗೆ 12 ಗಂಟೆಯಿಂದ 1 ಗಂಟೆನೇ ಆಗೋಗ್ಬಿಡತ್ತೆ. ಕೆಲವೊಂದು ಸಾರಿ 1 ಗಂಟೆಯಿಂದ 2 ಗಂಟೆ ತನಕನೂ ಕೂಡ ಅದೇ ಕೆಲಸ ಇರುತ್ತೆ. ಅದನ್ನು ಮುಗಿಸ್ಕೊಂಡು ಇನ್ನೂ ಅಡುಗೆ ಮಾಡುವಂಥ ಕೆಲಸ ಕೂಡ ಇರುತ್ತೆ. ಇವಾಗ ಬಟ್ಟೆ ವಾಶ್ ಮಾಡೋದಕ್ಕೆ ಹಾಕಿ ನಾನು ಸ್ವಲ್ಪ ಬ್ಲೆಸ್ಸಿಂಗ್ಸ್ ಬರೆಯೋದು, ಪ್ಲ್ಯಾನ್ ಫಾರ್ ದಿ ಡೇ ಬರೆಯೋದು, ನಾಳೆ ಏನಾದ್ರೂ ಪ್ರಿಪ್ರೇಷನ್ ಮಾಡ್ಕೋಬೇಕಂದ್ರೆ ಇಲ್ಲ ಏನಾದರೂ ಬರೆಯೋದಿದ್ರೆ ಅದನ್ನು ಬರ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿರ್ತೀನಿ. ಅಷ್ಟರಲ್ಲಿ ಬಟ್ಟೆ ಕೂಡ ವಾಶ್ ಆಗಿರುತ್ತೆ. ಇನ್ನು ಬಟ್ಟೆ ಒಣಗಾಕೋಕ್ಕೆ ಟೆರೆಸ್ ಮೇಲೆ ಹೋಗಲೇಬೇಕು. ಆ ಟೈಮ್ನಲ್ಲಿ ಕೂದಲನ್ನು ಕೂಡ ಒಣಗಿಸ್ಕೊಂಡು ಬಂದುಬಿಡ್ತೀನಿ. ಅದಕ್ಕೋಸ್ಕರ ಇಲ್ಲಿ ಸಿಕ್ಕೆಲ್ಲ ಬಿಡಿಸ್ಕೊಂಡು ಹೋದರೆ ತುಂಬ ಚೆನ್ನಾಗಿ ಇನ್ನೂ ಒಣಗುತ್ತೆ ಅಂತ. ನಾನು ಆದಷ್ಟು ಬ್ಲೋ ಡ್ರೈ ಎಲ್ಲ ಮಾಡೋದೇ ಇಲ್ಲ. ಈ ಹೇರ್ ಡ್ರೈಯರಿಂದ ಕೂದಲು ತುಂಬಾ ರಫ್ ಆಗಿಬಿಡುತ್ತೆ, ಚೆನ್ನಾಗಿ ಕಾಣಿಸಲ್ಲ, ಹಾಗೆ ಕೂದಲು ಕೂಡ ಹಾಳಾಗುತ್ತೆ ಅಂತ. ಏನಾದ್ರೂ ಎಮರ್ಜೆನ್ಸಿ ಇದ್ದಾಗ ಬೆಳಿಗ್ಗೆ ಟೈಮ್ನಲ್ಲಿ ಏನಾದರೂ ಹೆಡ್ ವಾಶ್ ಮಾಡಿದಾಗ, ಬಿಸಿಲೇನೂ ಇಲ್ಲ ಅಂದಾಗ, ಕೆಲವೊಂದು ಸಾರಿ ಏನಾದರೂ ದೇವಸ್ಥಾನಕ್ಕೆ ಊರಿಗೆಲ್ಲ ಹೋಗಬೇಕು ಅಂದಾಗ 4 ಗಂಟೆ 5 ಗಂಟೆಗೆ ಎದ್ದು ಹೆಡ್ ವಾಶ್ ಮಾಡಿರ್ತೀವಲ್ವ, ಆ ಟೈಮ್ನಲ್ಲಿ ಮಾತ್ರ ಬ್ಲೋ ಡ್ರೈನ ಯೂಸ್ ಮಾಡ್ಕೋತೀನಿ. ತುಂಬ ಹಸಿಯಾಗಿದ್ದರೆ ತಲೆನೋವು ಬರೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ
ಆ ಥರ ಮಾಡ್ಕೊಳ್ಳೋದು. ಇನ್ನು ನಾರ್ಮಲ್ ಡೇಸಲ್ಲಿ ನ್ಯಾಚುರಲ್ ಆಗಿಯೇ ಈ ಬಿಸಿಲಿಂದನೇ ಒಣಗಿಸ್ಕೊಳ್ಳೋದು. ಇನ್ನು ಹೇರ್ ಡ್ರೈಯರ್ ಎಲ್ಲ ಮಾಡ್ಕೊಳ್ಳೋವಾಗ ಸ್ವಲ್ಪ ಪ್ರಿಕಾಷನ್ ತೊಗೊಂಡು ಸಿರಮ್ಸ್ ಎಲ್ಲ ಹಾಕಿ ಮಾಡ್ಕೋಬೇಕಾಗತ್ತೆ. ಅದು ಕೂಡ ತುಂಬಾ ಇಂಪಾರ್ಟೆಂಟ್ ಅನಿಸುತ್ತೆ. ಆದಷ್ಟು ಕಡಿಮೆನೇ ಯೂಸ್ ಮಾಡ್ತೀನಿ. ಇವಾಗ ಬಟ್ಟೆ ಎಲ್ಲ ಒಣಗಾಕ್ಬಿಟ್ಟು ಬಂದು ಇದನ್ನು ಕೂಡ ತೊಳೆದಿಟ್ಕೊಂಡಿದ್ದೆ. ಇದನ್ನು ಕೂಡ ನೀಟಾಗಿ ಸೆಟ್ ಮಾಡಿಕೊಂಡು ಇಲ್ಲಿ ಲಂಚ್ ಮಾಡ್ಕೊಳ್ಳೋದಕ್ಕೆ ಪ್ರಿಪೇರ್ ಮಾಡ್ಕೋತಾ ಇದ್ದೀನಿ. ಇವತ್ತಿನ ಅಡುಗೆ ಕುಂಬಳಕಾಯಿ ಇತ್ತು, ಅದರಿಂದ ಪಲ್ಯ ಮಾಡಿಕೊಂಡು ಬೇಳೆ ಸಾಂಬಾರು ಮತ್ತು ಸ್ವಲ್ಪ ಹಪ್ಪಳ ಎಣ್ಣೆಗೆ ಹಾಕ್ಕೊಂಡು ರೈಸ್ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ಕೋತಾ ಇದ್ದೀನಿ. ಮೊದಲಿಗೆ ಅನ್ನ ಕೂಗೋದಕ್ಕೆ ಇಟ್ಕೊಂಡ್ಬಿಡ್ತೀನಿ. ಅದು ಕೂಗಿಯದೆಲ್ಲ ಕೂಲ್ ಆಗಬೇಕಲ್ವಾ, ಅಲ್ಲಿ ತನಕ ಬೇರೆ ಅಡುಗೆ ಅಂದರೆ ಸಾಂಬಾರು ಮತ್ತು ಪಲ್ಯ ಎಲ್ಲ ಮಾಡ್ಕೋಬೋದು ಅಂತ ಇಲ್ಲಿ ಊರಿಂದ ತಂದಿರುವಂಥ ಅಕ್ಕಿ ಹಾಕ್ಕೊಂಡಿದ್ದೀನಿ. ಇದನ್ನೇನೋ ನೆನೆಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅದನ್ನು ಚೆನ್ನಾಗಿ 2-3 ಸಾರಿ ವಾಶ್ ಮಾಡಿಕೊಂಡು ಹಾಗೆ ಅದಕ್ಕೆ ಸ್ವಲ್ಪ ಉಪ್ಪನ್ನು ಕೂಡ ಹಾಕಿ ಡೈರೆಕ್ಟಾಗಿ ಕೂಗೋದಕ್ಕೆ ಇಟ್ಕೊಂಡ್ಬಿಡ್ತೀನಿ. ಅದು ಕೂಗೋ ಅಷ್ಟರಲ್ಲಿ ಸಾಂಬಾರಿಗೂ ಕೂಡ ರೆಡಿ ಮಾಡ್ಕೋಬೋದು, ಹಾಗೆ ಪಲ್ಯಕ್ಕೂ ಕೂಡ ರೆಡಿ ಮಾಡ್ಕೋಬೋದು. ಅಷ್ಟರಲ್ಲಿ ನಾವು ಅದನ್ನೆಲ್ಲ ರೆಡಿ ಮಾಡಿಕೊಂಡು ಊಟ ಬಡಿಸ್ಕೊಳ್ಳೋ ಅಷ್ಟರಲ್ಲಿ ಈ ಅನ್ನ ಕೂಡ ರೆಡಿಯಾಗಿರುತ್ತೆ ಅಂತ. ಇವತ್ತು ಬೇಳೆ ಸಾಂಬಾರು ಮಾಡ್ಕೋತಾ ಇದ್ದೀನಿ. ಅದಕ್ಕೆ ತರಕಾರಿನೆಲ್ಲ ಹಾಕ್ಕೊಂಡು ಮಾಡ್ಕೋತಾ ಇದ್ದೀನಿ. ಸಿಂಪಲ್ ತರಕಾರಿ ಇದು, ಅಂದರೆ ಕ್ಯಾರೆಟ್, ಬೀನ್ಸ್ ಮೇನ್ ತರಕಾರಿ ಹಾಕ್ಕೊಂಡಿಲ್ಲ. ಬರೀ ಟೊಮ್ಯಾಟೊ, ಬದನೆಕಾಯಿ ಹಾಗೆ ಸ್ವಲ್ಪ ಹೀರೆಕಾಯಿನ ಹಾಕಿ ಸಾಂಬಾರು ಮಾಡ್ಕೊಳ್ಳೋಣ ಅಂತ. ಹಾಗೆ ಇಲ್ಲಿ ಒಂದು ಕುಕ್ಕರ್ಗೆ ಸ್ವಲ್ಪ ನಾರ್ಮಲ್ ತೊಗರಿಬೇಳೆ ಹಾಗೆ ಸ್ವಲ್ಪ ಮಸೂರ್ ದಾಲ್ನು ಕೂಡ ಸೇರಿಸ್ಕೊತಾ ಇದ್ದೀನಿ. ಇದನ್ನು ಕೂಡ 2-3 ಸಾರಿ ವಾಶ್ ಮಾಡಿಕೊಂಡು ಆ ನೀರನ್ನು ಗಿಡಗಳಿಗೆ ಹಾಕೋತೀನಿ. ತುಂಬ ಚೆನ್ನಾಗಿ ಗಿಡಗಳು ಬರುತ್ತೆ ಅಂತ. ಹಾಗೆ ಇವಾಗ ಇದಕ್ಕೆ ಸ್ವಲ್ಪ ನೀರನ್ನು ಕೂಡ ಹಾಕಿ ನೆನೆ ಹಾಕ್ಕೊಳ್ಳೋದು. ಇನ್ನು ತರಕಾರಿ ಕಟ್ ಮಾಡ್ಕೊಳ್ಳೋ ಅಷ್ಟರಲ್ಲಿ ನೆನೆಯುತ್ತೆ, ಅಷ್ಟೇ ಸಾಕು. ತುಂಬ ಜಾಸ್ತಿ ಹೊತ್ತು ನೆನೆಸ್ಕೊಳ್ಳೋ ಅಗತ್ಯ ಕೂಡ ಇಲ್ಲ. 3/4 ಗಂಟೆ 1 ಗಂಟೆಲೆಲ್ಲ ಈ ಅಡುಗೆಗಳು ರೆಡಿಯಾಗೋಗ್ಬಿಡತ್ತೆ. ನಾನು ಹೇಗೆ ಮಾಡ್ತೀನಿ, ಯಾವ ರೀತಿ ಪ್ಲ್ಯಾನ್ ಮಾಡ್ಕೊಂಡು ಮಾಡ್ತೀನಿ ಅಂತ ಶೇರ್ ಮಾಡ್ತಾ ಇದ್ದೀನಿ. ಇವಾಗ ನೀರನ್ನು ಹಾಕಿ ಅದು ನೆನೀತಾ ಇರುತ್ತೆ. ಅಷ್ಟರಲ್ಲಿ ತರಕಾರಿನೆಲ್ಲ ಕಟ್ ಮಾಡಿಕೊಂಡು ಡೈರೆಕ್ಟಾಗಿ ಕುಕ್ಕರ್ ಒಳಗಡೆ ಹಾಕ್ಕೊಂಡ್ಬಿಟ್ಟು ಡೈರೆಕ್ಟಾಗಿ ಕೂಗಿಸ್ಕೊಂಬಿಡೋದು. ತುಂಬ ಈಸಿಯಾಗಿ ಸಾಂಬಾರನ್ನ ಮಾಡ್ಕೊಬೋದು ಅಂತ. ಇವಾಗ ಹೀರೆಕಾಯ್ದು ಸಿಪ್ಪೆನೆಲ್ಲ ತೆಗ್ದಿದ್ದೀನಿ. ತುಂಬ ಜಾಸ್ತಿನೇ ಇತ್ತು, ಮುಳ್ಳು ಥರ ಇರುತ್ತಲ್ವ, ಕಡ್ಡಿಯಾಗಿ ಅದು. ಇದು ಸ್ವಲ್ಪ ಇತ್ತಲ್ವ, ಸೊ ಹಾಗಾಗಿ ಚಟ್ನಿ ಏನು ಮಾಡ್ಕೋತಾ ಇಲ್ಲ, ಅದನ್ನು ಬಿಸಾಕ್ತಾ ಇದ್ದೀನಿ. ಬೇಕು ಅಂತಂದರೆ ನೀವು ಹಾಕ್ಕೋಬೋದು. ಅದು ಬೆಂದ್ರೂ ಕೂಡ ಸ್ವಲ್ಪ ಸಿಪ್ಪೆ ಥರ ಸಿಗ್ತಾ ಇರುತ್ತೆ, ಅದಕ್ಕೋಸ್ಕರ ಆ ಸಿಪ್ಪೆನೆಲ್ಲ ತೆಗೆದುಬಿಟ್ಟಿದ್ದೀನಿ. ಹಾಗೆ ಬದನೆಕಾಯಿನೂ ಕೂಡ ಸಣ್ಣದಾಗಿಯೇ ಕಟ್ ಮಾಡ್ಕೋತಾ ಇದ್ದೀನಿ. ಬೇಳೆ ಜೊತೆ ಚೆನ್ನಾಗಿ ಮ್ಯಾಶ್ ಆದರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ದಪ್ಪದಾಗಿ ಇದ್ದರೆ ಬಡಿಸಿದಾಗ ನಮ್ಮ ಮನೇಲೆಲ್ಲ ಸೈಡಲ್ಲಿ ಎತ್ತಿಟ್ಬಿಡ್ತಾರೆ, ಅದಕ್ಕೋಸ್ಕರ ಎಲ್ಲ ಮ್ಯಾಶ್ ಆಗೋ ಥರನೇ ಬೇಯಿಸ್ಕೊತಾ ಇದ್ದೀನಿ. ಸೊ ಹಾಗಾಗಿ ಸಣ್ಣದಾಗಿಯೇ ಕಟ್ ಮಾಡ್ಕೋತೀನಿ. ಹಾಗೆ ಇಲ್ಲಿ ಟೊಮ್ಯಾಟೊನು ಕೂಡ ಸಣ್ಣದಾಗಿಯೇ ಕಟ್ ಮಾಡಿಕೊಂಡು ಇದರೊಳಗಡೆ ಸೇರಿಸ್ಕೊಂಡು ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೋತೀನಿ. ಹಾಗೆಯೇ ಸ್ವಲ್ಪ ಅರಿಶಿನ ಪುಡಿನೂ ಕೂಡ ಹಾಕಿ ಆನಂತರ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ 2-3 ವಿಷಲಷ್ಟು ಕೂಗಿಸ್ಕೊಳ್ಳೋದು. ಒಗ್ಗರಣೆಗೆ ಈರುಳ್ಳಿ ಹಾಕಿ ನೀವು ಒಗ್ಗರಣೆ ಕುಟ್ಕೋತೀರಾ ಅಂದರೆ ಆವಾಗ ನೀವು ಈರುಳ್ಳಿನ ಹಾಕ್ಕೋಬೋದು. ನಾನು ಒಗ್ಗರಣೆಗೆ ಬೆಳ್ಳುಳ್ಳಿ ಒಗ್ಗರಣೆ ಹಾಕ್ಕೋತೀನಿ. ಹಾಗಾಗಿ ಈರುಳ್ಳಿನ ಈ ಹಂತದಲ್ಲೇ ಕಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ. ಎಲ್ಲವೂ ಕೂಡ ಚೆನ್ನಾಗಿ ಬೆಂದು ಹೊಂದ್ಕೊಂಡ್ರೆ ಸಾಂಬಾರು ತುಂಬಾ ಚೆನ್ನಾಗಿರುತ್ತೆ. ಬೇಕಿದ್ರೆ ಒಂದು ಸಾರಿ ಟ್ರೈ ಮಾಡಿ. ತುಂಬ ಜನದ ಮನೆಯಲ್ಲಿ ಮಾಡ್ತೀರಾ ಈ ಥರ ಅಂತ ಅಂದ್ಕೊಂಡಿದ್ದೀನಿ. ಈ ಥರ ಮಾಡೋದಾದರೆ ಕಮೆಂಟ್ ಮಾಡಿ ಕೂಡ ತಿಳಿಸಿ ಆಯಿತಾ. ಇವಾಗ ಒಂದು ಸೈಡಲ್ಲಿ ಅನ್ನ ಮಾಡೋದಕ್ಕೆ ಇಟ್ಕೊಂಡಿದ್ದೀನಿ, ಇನ್ನೊಂದು ಸೈಡಲ್ಲಿ ಸಾಂಬಾರು ಕೂಗೋದಕ್ಕೆ ಇಟ್ಕೊಂಡಿದ್ದೀನಿ. ಅದು ಕೂಗೋ ಅಷ್ಟರಲ್ಲಿ ಒಗ್ಗರಣೆಗೆ ಬೇಕಾಗಿರುವಂಥದ್ದು ಹಾಗೆಯೇ ಈ ಕುಂಬಳಕಾಯಿ ಪಲ್ಯಕ್ಕೆ ಬೇಕಾಗಿರುವಂಥದ್ದನ್ನೆಲ್ಲ ಕಟ್ ಮಾಡಿಕೊಂಡು ರೆಡಿ ಮಾಡ್ಕೋತಾ ಇದ್ದೀನಿ. ಕುಂಬಳಕಾಯಿ ಪಲ್ಯಕ್ಕೆ ಕುಂಬಳಕಾಯಿನ ಸಣ್ಣದಾಗಿಯೇ ಕಟ್ ಮಾಡ್ಕೋತಾ ಇದ್ದೀನಿ. ಸಿಪ್ಪೆ ಸಮೇತನೇ ಹಾಕ್ಕೋತಾ ಇದ್ದೀನಿ, ತುಂಬಾ ಚೆನ್ನಾಗಿರುತ್ತೆ ಅಂತ. ಹಾಗೆಯೇ ಈ ಕುಂಬಳಕಾಯಿ ಪಲ್ಯಕ್ಕೆ ಬೇಕಾಗಿರುವಂಥ ಒಗ್ಗರಣೆಗೆ ಬೇಕಲ್ವ, ಅದನ್ನೆಲ್ಲನೂ ಕೂಡ ಈ ಹಂತದಲ್ಲೇ ಕಟ್ ಮಾಡ್ಕೋತೀನಿ. ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪನ್ನೆಲ್ಲ ಈ ರೀತಿ ಬೇಯಿಸ್ಕೊಳ್ಳೋದೇನಾದರೂ ಇದ್ದರೆ ಅದನ್ನು ಬೇಯಿಸ್ಕೊಳ್ಳೋದಕ್ಕೆ ಇಟ್ಕೊಂಡು ಆನಂತರ ಕಟ್ ಮಾಡ್ಕೊಳ್ಳುವಂಥದ್ದು ಏನಾದರೂ ಇದ್ದರೆ ಈ ಹಂತದಲ್ಲಿ ಕಟ್ ಮಾಡಿಕೊಂಡು ರೆಡಿ ಮಾಡ್ಕೊಂಡ್ಬಿಟ್ರೆ ಅಡುಗೆನೂ ಕೂಡ ತುಂಬ ಬೇಗ ಆಗುತ್ತೆ. ಹಾಗೆ ಸಾಂಬಾರು ಒಗ್ಗರಣೆಗೆ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಗೆಯೇ ಬೆಳ್ಳುಳ್ಳಿನ ಕ್ರಷ್ ಮಾಡಿ ಎತ್ತಿಟ್ಕೋತಾ ಇದ್ದೀನಿ. ಹಾಗೆ ಒಣಗಿರುವಂಥ ಮೆಣಸಿನ್ಕಾಯಿನ ಹಾಕಿ ತುಂಬ ಸಿಂಪಲ್ಲಾಗಿ ಒಗ್ಗರಣೆ ಕೊಟ್ಕೋತೀನಿ. ತುಂಬಾ ಟೇಸ್ಟಿಯಾಗಿರುತ್ತೆ ಈ ಸಾಂಬಾರು. ಬೇಕಿದ್ರೆ ಒಂದ್ಸಾರಿ ಟ್ರೈ ಮಾಡಿ. ಹಾಗೆ ಈರುಳ್ಳಿನೂ ಕೂಡ ಕಟ್ ಮಾಡ್ಕೋಬೇಕು, ಅದನ್ನು ಕೂಡ ಕಟ್ ಮಾಡ್ಕೋತೀನಿ. ಪಲ್ಯಕ್ಕೆ ತೆಂಗಿನಕಾಯಿ ಕೂಡ ಬೇಕಾಗಿತ್ತು. ಹಾಗೆ ಇವಾಗಲೇ ಒಟ್ಟಿಗೆ ತುರಿದು ಇಟ್ಕೊಂಡ್ರೆ ಇನ್ನೊಂದು ವಾರಕ್ಕೆ ಆಗೋಷ್ಟು ರೆಡಿ ಮಾಡ್ಕೋಬೋದು ಅಂತ ಅದನ್ನು ಕೂಡ ರೆಡಿ ಮಾಡ್ಕೋತಾ ಇದ್ದೀನಿ. ತೆಂಗಿನಕಾಯಿನ ಡೈರೆಕ್ಟಾಗಿ ಕೌಂಟರ್ ಟಾಪ್ ಮೇಲೆ ಹೊಡೆದ್ರೆ ಎಳ್ನೀರೆಲ್ಲ ಚೆಲ್ಲಿ ಅಂಟಂಟ್ ಥರ ಆಗಿಬಿಡುತ್ತೆ. ಅಂದರೆ ಕೌಂಟರ್ ಟಾಪ್ ಮೇಲೆ ಡೈರೆಕ್ಟಾಗಿ ತೆಂಗಿನಕಾಯಿ ಹೊಡೆಯೋದಲ್ಲ, ಈ ರೀತಿ ಕೆಳಗಡೆ ಒಂದು ಪ್ಲೇಟ್ ಅಥವಾ ತಟ್ಟೆ ಏನಾದರೂ ಇಟ್ಕೊಂಡು ಹೊಡೆದ್ರೆ ಈಸಿಯಾಗಿ ಎಳ್ನೀರಿದ್ರೆ ಅದರೊಳಗಡೆ ಇರುತ್ತೆ. ಆನಂತರ ಅದನ್ನು ಶೋಧಿಸ್ಕೋಬೋದು. ಇಲ್ಲ ಅಂತಂದರೆ ಸಿಪ್ಪೆ ಮತ್ತು ಈ ಸಿದ್ರೆ ಥರ ಎಲ್ಲ ಇರುತ್ತೆ ನೋಡಿ, ಅದೆಲ್ಲ ಸೈಡಲ್ಲಿ ಬಿದ್ದಿರುತ್ತೆ, ಆನಂತರ ಕ್ಲೀನ್ ಮಾಡ್ಕೋಬೋದು ಅಂತ. ಹಾಗೆಯೇ ಅದನ್ನು ಕೂಡ ಎತ್ತಿಟ್ಕೊಂಡು ಹಾಗೆ ಕೌಂಟರ್ ಟಾಪ್ನು ಕೂಡ ನೀಟಾಗಿ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ. ಅಡುಗೆ ಮನೆಯೂ ಕೂಡ ತುಂಬಾ ನೀಟಾಗಿ ಇರುತ್ತೆ. ಹಾಗೆ
ಸೈಡಲ್ಲಿ ಮಜ್ಜಿಗೆನೂ ಕೂಡ ಮಾಡ್ಕೋತಾ ಇದ್ದೀನಿ. ಇವತ್ತು ಮಸಾಲ ಮಜ್ಜಿಗೆ ಥರ ಏನೂ ಮಾಡ್ಕೋತಾ ಇಲ್ಲ, ಡೈಜೆಷನ್ ಪೌಡರ್ ಮಾಡಿ ಇಟ್ಕೊಂಡಿರ್ತೀನಲ್ವ ಅದನ್ನು ಹಾಕಿ ಇಲ್ಲಿ ಮಜ್ಜಿಗೆನ ಮಾಡಿಕೊಂಡು, ಹಾಗೆ ಯಾವ್ಯಾವ ಪದಾರ್ಥಗಳು ಯಾವ್ಯಾವ ವಸ್ತುಗಳು ಎಲ್ಲೆಲ್ಲಿ ಸೇರಿಸ್ಬೇಕು ಅದನ್ನೆಲ್ಲ ನೀಟಾಗಿ ಎಲ್ಲೆಲ್ಲಿ ಸೇರಿಸ್ಕೊಂಡ್ರೆ ಕೌಂಟರ್ ಟಾಪ್ ಕೂಡ ನೀಟಾಗಿ ಕ್ಲೀನಾಗಿರುತ್ತೆ, ಜಾಸ್ತಿ ಐಟಮ್ಸ್ಗಳು ಇರೋದಿಲ್ಲ. ಹಾಗೆಯೇ ಇಲ್ಲಿ ಹಪ್ಪಳ ಮತ್ತು ಸಂಡಿಗೆನೂ ಕೂಡ ಎಣ್ಣೆಗೆ ಹಾಕ್ಕೋತಾ ಇದ್ದೀನಿ. ಈ ರೀತಿ ಮಾಡ್ಕೊಳ್ಳೋದ್ರಿಂದ ಎಣ್ಣೆ ಜಾಸ್ತಿ ಬೇಕಾಗಿರೋದಿಲ್ಲ. ಇದೇ ಎಣ್ಣೆನೇ ಬಳಸ್ಕೊಂಡು ನಾನು ಪಲ್ಯ ಮತ್ತು ಸಾಂಬಾರ್ಗೂ ಕೂಡ ಒಗ್ಗರಣೆನ ಹಾಕ್ಕೊಳ್ಳೋದು. ಇಲ್ಲಿ ಸಾಂಬಾರಿಗೆ ಮತ್ತು ಪಲ್ಯಕ್ಕೆ ಆಗೋಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ. ಅದಕ್ಕೇ ಸಂಡಿಗೆ ಮತ್ತು ಹಪ್ಪಳನೂ ಕೂಡ ಹಾಕಿ ಕರ್ಕೊಳ್ಳೋದು ತುಂಬ ಈಸಿ. ಅದಕ್ಕೆ ಎಕ್ಸ್ಟ್ರಾ ಪಾತ್ರೆ ಅಥವಾ ಅದಕ್ಕೆ ಎಕ್ಸ್ಟ್ರಾ ಎಣ್ಣೆ ಏನೂ ಬೇಕಾಗಿರೋದಿಲ್ಲ. ಇಷ್ಟೇ ಎಣ್ಣೆನಲ್ಲೇ ಆರಾಮಾಗಿ ಮಾಡ್ಕೋಬೋದು. ಹಪ್ಪಳ ಹಾಕೋದಾದರೆ ಸ್ವಲ್ಪ ಮುರಿದು ಹಪ್ಪಳನ ಸೇರಿಸ್ಕೊಂಡ್ರೆ ಈ ರೀತಿ ಚಿಕ್ಕದ್ರಲ್ಲೇ ಸಣ್ಣಗೆ ಥರ ಮಾಡ್ಕೊಂಡು ಸೇರಿಸ್ಕೊಂಡ್ರೆ ಈ ರೀತಿ ಚಿಕ್ಕದಾಗೇ ಫ್ರೈ ಮಾಡ್ಕೋಬೋದು. ನೀವು ಹಪ್ಪಳನ ಎಷ್ಟು ಅಗಲ ಇರುತ್ತೆ ನೋಡಿ ಅಷ್ಟೇ ಹಾಕಿದ್ರೆ ಈ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋದಕ್ಕೆ ಸಾಕಾಗೋದಿಲ್ಲ. ಸೊ ಹಾಗಾಗಿ ಕಟ್ ಮಾಡಿಕೊಂಡು ಈ ರೀತಿ ಫ್ರೈ ಮಾಡ್ಕೊಳ್ಳೋದು. ಹಾಗೆ ಒಂದು ಸೌಟನ್ನ ಯೂಸ್ ಮಾಡಿಕೊಂಡು ಸಾಂಬಾರಿಗೆ ಬೇಕಾಗಿರುವಂತಹ ಎಣ್ಣೆನ ಈ ಒಗ್ಗರಣೆ ಪಾತ್ರೆಗೇ ಸೇರಿಸ್ಕೋತೀನಿ. ಹಾಗೆ ಇನ್ನು ಮಿಕ್ಕಿರುವಂಥ ಎಣ್ಣೆಯಲ್ಲಿ ಪಲ್ಯ ಮಾಡ್ಕೊಳ್ಳೋದು. ಇವಾಗ ಅದೇ ಪ್ಯಾನ್ಗೆ ಎಣ್ಣೆ ಕೂಡ ಕಾದಿರುತ್ತೆ. ಅದಕ್ಕೆ ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಉದ್ದಿನಬೇಳೆನ ಹಾಕಿ ಕ್ರಿಸ್ಪಿಯಾಗಿ ಆಗೋ ತನಕ ಫ್ರೈ ಮಾಡಿಕೊಂಡು ನಂತರ ಕಟ್ ಮಾಡಿ ಇಟ್ಕೊಂಡಿರುವಂತಹ ಈರುಳ್ಳಿ, ಹಸಿಮೆಣಸಿನಕಾಯಿ, ಕರಿಬೇವಿನ ಸೊಪ್ಪನ್ನು ಕೂಡ ಸೇರಿಸ್ಕೋಬೇಕು. ನಾನಿಲ್ಲಿ ಬರೀ ಹಸಿಮೆಣಸಿನಕಾಯಿ, ಈರುಳ್ಳಿನ ಸೇರಿಸ್ಕೊಂಡು ಫ್ರೈ ಮಾಡ್ಕೋತಾ ಇದ್ದೀನಿ. ಇದನ್ನು ಒಂದು ಸೈಡಲ್ಲಿ ಸಿಮ್ನಲ್ಲೇ ಇಟ್ಕೊಂಡು ಬೇಯಿಸ್ಕೊತಾ ಇರ್ತೀನಿ. ಹಾಗೆ ಇನ್ನೊಂದು ಸೈಡಲ್ಲಿ ಸಾಂಬಾರಿಗೆ ಬೇಳೆನ ಕೂಗೋದಕ್ಕೆ ಇಟ್ಕೊಂಡಿದ್ದೆ ಅಲ್ವಾ, ಅದು ಕೂಡ ಕೂಗಿರುತ್ತೆ. ಅದಕ್ಕೆ ಸ್ವಲ್ಪ ಸಾಂಬಾರು ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಹಾಗೆ ಸ್ವಲ್ಪ ಹುಣಸೆ ಹಣ್ಣಿನ ರಸ, ಸ್ವಲ್ಪ ಬೆಲ್ಲನೂ ಕೂಡ ಸೇರಿಸ್ಕೋತೀನಿ. ತುಂಬಾ ಚೆನ್ನಾಗಿ ಬರುತ್ತೆ ಟೇಸ್ಟ್ ಅಂತ. ಇದನ್ನು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸಾಂಬಾರ್ ಕನ್ಸಿಸ್ಟೆನ್ಸಿಗೆ ತಕ್ಕಂತೆ ನೀರನ್ನು ಹಾಕಿ ಸೈಡಲ್ಲಿ ಕುದಿಲಿಕ್ಕೆ ಇಟ್ಕೊಂಡಿರ್ತೀನಿ. ಇದು ಕುದಿಯೋಷ್ಟರಲ್ಲಿ ಈರುಳ್ಳಿ ಕೂಡ ಬೆಂದಿರುತ್ತೆ. ಇದಕ್ಕೆ ಕರಿಬೇವಿನ ಸೊಪ್ಪನ್ನು ಹಾಕಿ ಹಾಗೆ ಸ್ವಲ್ಪ ಹಿಂಗನ್ನು ಕೂಡ ಸೇರಿಸ್ಕೊಂಡು ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ಳೋದು. ಹಾಗೆ ಇಲ್ಲಿ ಸಣ್ಣದಾಗಿ ಉದ್ದುದ್ದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂತಹ ಈ ಕುಂಬಳಕಾಯಿನೂ ಕೂಡ ಸೇರಿಸ್ಕೊಂಡು ಇದನ್ನು ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡಿಕೊಂಡ್ರೆ ಕುಂಬಳಕಾಯಿ ಪಲ್ಯ ಕೂಡ ರೆಡಿಯಾಗಿರುತ್ತೆ. ನೋಡಿ, ಈ ಹಂತದಲ್ಲಿ ಇನ್ನೊಂದು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಎಷ್ಟು ಬೇಕು ಅಂತ ನೋಡಿಕೊಂಡು ಸೇರಿಸ್ಕೊಂಡು ಚೆನ್ನಾಗಿ ಇದನ್ನು ಒಂದ್ಸಾರಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ಳೋದು. ಕೊನೆಯಲ್ಲಿ ಸ್ವಲ್ಪ ತುರಿದಿಟ್ಕೊಂಡಿರುವಂಥ ತೆಂಗಿನಕಾಯಿನ ಸೇರಿಸ್ಕೊಂಡು ಇನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ ಇದನ್ನು ಸಿಮ್ನಲ್ಲೇ ಇಟ್ಕೊಂಡು ಬೇಯಿಸ್ಕೊಳ್ಳೋದು. ಕುಂಬಳಕಾಯಿ ಅಲ್ವಾ ಬೇಗ ಬೆಂದೋಗಿಬಿಡುತ್ತೆ. ಇದ್ರ ಮೇಲೆ ಒಂದು 1/4 ಕಪ್ನಷ್ಟು ನೀರನ್ನು ಈ ರೀತಿ ಚಿಮ್ಕಿಸ್ಕೊತೀನಿ. ಆವಾಗ ಇನ್ನೂ ತುಂಬ ಚೆನ್ನಾಗಿ ಸಾಫ್ಟಾಗಿ ಬೇಯುತ್ತೆ ಅಂತ. ಇನ್ನೊಂದು ಸೈಡಲ್ಲಿ ಸಾಂಬಾರು ಕೂಡ ಪರ್ಫೆಕ್ಟಾಗಿ ಕುದ್ದಿರುತ್ತೆ. ಕೊನೆಯಲ್ಲಿ ಇದಕ್ಕೆ ಒಗ್ಗರಣೆ ಕೊಟ್ಕೊಳ್ಳೋದಕ್ಕೆ ಈ ಒಗ್ಗರಣೆ ಪಾತ್ರೆಗೆ ಎಣ್ಣೆ ಹಾಕ್ಕೊಂಡಿದ್ದೆ ಅಲ್ವಾ, ಅದಕ್ಕೇ ಸ್ವಲ್ಪ ಸಾಸಿವೆ, ಜೀರಿಗೆ, ಕ್ರಷ್ ಮಾಡಿ ಇಟ್ಕೊಂಡಿರುವಂಥ ಬೆಳ್ಳುಳ್ಳಿನ ಹಾಕಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊತಾ ಇದ್ದೀನಿ. ಹಾಗೆಯೇ ಕರಿಬೇವಿನ ಸೊಪ್ಪು, ಒಣಗಿರುವಂಥ ಮೆಣಸಿನಕಾಯಿನ ಈ ರೀತಿ ಮುರಿದು ಸೇರಿಸಿ ಈ ರೀತಿ ಒಗ್ಗರಣೆನ ಕೊಟ್ಕೊಳ್ಳೋದು. ಬೆಳ್ಳುಳ್ಳಿ ಒಗ್ಗರಣೆಗೆ ಹಿಂಗನ್ನು ಹಾಕ್ಕೋಬೋದು, ಹಾಕ್ಕೊಳ್ಳದೆ ಇದ್ದರೂ ಕೂಡ ನಡೆಯುತ್ತೆ. ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ. ಬೇಕಿದ್ದರೆ ಹಿಂಗನ್ನು ಹಾಕ್ಕೊಳ್ಳಿ, ಡೈಜೆಷನ್ಗೆ ಹೆಲ್ಪ್ ಆಗುತ್ತೆ. ಹಾಗೆ ಇಲ್ಲಿ ಒಗ್ಗರಣೆ ಕೊಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುದಿಸ್ಕೊಂಡ್ರೆ ಸಾಂಬಾರು ಕೂಡ ರೆಡಿ ಇರುತ್ತೆ. ಕೊನೆಯಲ್ಲಿ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಸ್ವಲ್ಪ ಪಲ್ಯಕ್ಕೂ ಕೂಡ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಟೇಸ್ಟಿ ಆಗಿರುವಂಥ ಸಾಂಬಾರು ಹಾಗೆ ಸೈಡ್ ಡಿಶ್ ಆಗಿರುವಂತಹ ಕುಂಬಳಕಾಯಿ ಪಲ್ಯ ಕೂಡ ಪರ್ಫೆಕ್ಟಾಗಿ ರೆಡಿ ಇರುತ್ತೆ. ನೋಡಿ, ಅವಾಗಲೇ ಈ ಸ್ಟವ್ನು ಕೂಡ ಕ್ಲೀನ್ ಮಾಡ್ಕೋತಾ ಇರ್ತೀನಿ. ಈ ಟೈಮ್ನಲ್ಲಿನೇ ಸ್ವಲ್ಪ ಜಾಸ್ತಿ ಪಲ್ಯ ಎಲ್ಲ ಮಾಡ್ಕೊಂಡಿದ್ರೆ ನೈಟ್ ಟೈಮ್ನಲ್ಲಿ ಅಡುಗೆ ಮಾಡೋ ಅಗತ್ಯನೇ ಇರೋದಿಲ್ಲ. ಸಾಂಬಾರು ಕೂಡ ಇರುತ್ತೆ, ಸ್ವಲ್ಪ ರೈಸ್ ಕೂಡ ಇರುತ್ತೆ. ಬೇಕು ಅಂದರೆ ಮುದ್ದೆ ಮಾಡ್ಕೋಬೋದು, ಇಲ್ಲಾಂದರೆ ಪಲ್ಯ ಕೂಡ ಇರುತ್ತಲ್ವ. ಸೊ ಅದಕ್ಕೇ ಚಪಾತಿ ಮಾಡ್ಕೋಬೋದು. ಈ ರೀತಿ ಪ್ಲ್ಯಾನ್ ಮಾಡಿಕೊಂಡ್ರೆ ನಾವು ಈಸಿಯಾಗಿ ಅಡುಗೆ ಕೆಲಸನ ಮುಗಿಸ್ಕೋಬೋದು. ಡೈಲಿ 2 ಟೈಮ್ ಅಡುಗೆ ಮಾಡಿದ್ರೆ ಸಾಕಾಗತ್ತೆ. ನಾನು ಈ ರೀತಿ ಪ್ಲ್ಯಾನ್ ಮಾಡಿಕೊಂಡು ಅಡುಗೆ ಮಾಡ್ಕೋತೀನಿ. ನೀವು ಯಾವ ರೀತಿ ಪ್ಲ್ಯಾನ್ ಮಾಡ್ಕೊಂಡು ಅಡುಗೆ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ಆದಷ್ಟು ನಾವು 1 ಟೈಮ್ಗಂತೂ ಮಾಡೋದಿಲ್ಲ, ಸ್ವಲ್ಪ ಉಳಿದಿರುತ್ತೆ. ಸೊ ಹಾಗಾಗಿ ಮಧ್ಯಾಹ್ನ ಟೈಮ್ನಲ್ಲೇ ಅಡುಗೆ ಮಾಡಿಕೊಂಡ್ರೆ ನೈಟ್ ಟೈಮ್ ಜಾಸ್ತಿ ಕೆಲಸ ಇರೋದಿಲ್ಲ. ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ, ಯೂಸ್ಫುಲ್ ಅನಿಸಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ. ಥ್ಯಾಂಕ್ ಯು.